ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ರನ್ಯಾ ವಿಚಾರಣೆ ನಡೀತಾ ಇದೆ, ತನಿಖೆ ನಡೀತಾ ಇದೆ. ಈ ತನಿಖಾ ಬೇಲಿ ಅಂದ್ರೆ ರನ್ಯಾ ರಾವ್ ಕೇಸ್ನಲ್ಲಿ ಐಟಿ ತನಿಖೆಗಿಳಿಯೋದಿಕ್ಕೆ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದೆ. ಗೋಲ್ಡ್ ಸ್ಮಗ್ಲಿಂಗ್ ಬಗ್ಗೆ 4 ಸಂಸ್ಥೆಗಳು ತನಿಖೆ ನಡೆಸ್ತಿವೆ. DRI, CBI, CID ಹಾಗೂ IAS ಅಧಿಕಾರಿಗಳ ತನಿಖೆ. ಇದೀಗ ಐಟಿ ಅಧಿಕಾರಿಗಳು ಕೂಡ ಅಖಾಡಕ್ಕೆ ಎಂಟ್ರಿ ಕೊಡೋದಿಕ್ಕೆ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ರನ್ಯಾ ಮನೆಯಲ್ಲಿದ್ದಂತಹ ನಗದು, ಚಿನ್ನದ ಬಗ್ಗೆ ಐಟಿ ಮಾಹಿತಿಯನ್ನ ಕೇಳಿದೆ. ಹಣದ ಮಾಹಿತಿಯನ್ನ ಕೇಳಿರುವ ಆದಾಯ ತೆರಿಗೆ ಅಧಿಕಾರಿಗಳು ಅದಕ್ಕೆ ಸರಿಯಾದಂತಹ ಇನ್ಫಾರ್ಮೇಶನ್ ಇನ್ನೂ ಸಿಕ್ಕಿಲ್ಲ. 2.67 ಕೋಟಿ ನಗದು ಪತ್ತೆಯಾಗಿರೋದ್ರಿಂದ ಐಟಿ ಈಗ ಅಖಾಡಕ್ಕಿಳಿಯೋದಿಕ್ಕೆ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದೆ. ಈ ಬಗ್ಗೆ ಇನ್ನಷ್ಟು ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ಚೇತನ್. ಇದೀಗ ಐಟಿ ಕೂಡ ಈ ಒಂದು ಇನ್ವೆಸ್ಟಿಗೇಷನ್ಗೆ ಇಳಿಯೋದಕ್ಕೆ ಸಜ್ಜಾಗಿದೆ ಅನ್ನುವಂಥದ್ದು. ಐಟಿಯಿಂದ ಯಾವ ರೀತಿಯಾಗಿ ತನಿಖೆ ನಡೀಬಹುದು, ಅದಕ್ಕೆ ಸಂಬಂಧಪಟ್ಟಂತ ಬೆಳವಣಿಗೆಗಳು ಏನೇನಾಗಿದೆ ಚೇತನ್? ಮಧುಕರ್, ಈ ಒಂದು ಪ್ರಕರಣದಲ್ಲಿ DRI ಅಧಿಕಾರಿಗಳು ಯಾವಾಗ ಒಂದು ಏರ್ಪೋರ್ಟ್ನಲ್ಲಿ ರನ್ಯಾ ರಾವ್ಲನ್ನ ವಶಕ್ಕೆ ಪಡ್ಕೊಳ್ತಾರೋ ಇಮ್ಮಿಡಿಯೇಟ್ಲಿ ಆಕೆಯನ್ನ ಕರ್ಕೊಂಡು ಲಾವೆಲ್ಲ ರಸ್ತೆಯಲ್ಲಿರುವಂತಹ ಆಕೆಯ ಫ್ಲಾಟ್ ಏನಿದೆ, ಅಪಾರ್ಟ್ಮೆಂಟ್ನಲ್ಲಿರುವಂತಹ ಫ್ಲಾಟ್ಗೆ ಕರ್ಕೊಂಡ್ಬರ್ತಾರೆ. ಕರ್ಕೊಂಬಂದು ಒಂದು ರೇಡನ್ನು ಕೂಡ ಮಾಡಿರುವಂಥದ್ದು. ಈ ವೇಳೆ ಆಕೆಯ ಮನೆಯಲ್ಲಿ 2,67,00,000 ಹಣ ಸಿಗುತ್ತೆ. 2,05,00,000 ಮೌಲ್ಯದ ಒಂದು ಚಿನ್ನವೂ ಕೂಡ ರಾಚಿನ ಬಿಸ್ಕೆಟ್ ರೀತಿಯಾದಂತಹ ಚಿನ್ನವೂ ಕೂಡ ಸಿಕ್ಕಿರುವಂಥದ್ದು. ಮತ್ತೆ ಆಕೆಯ ಬಳಿ ಇದ್ದಂತಹ 14 kg 800 ಗ್ರಾಮ್ ಚಿನ್ನ ಏನಿದೆ ಅಂದ್ರೆ ಏರ್ಪೋರ್ಟ್ನಲ್ಲಿ ವಶಪಡಿಸಿಕೊಂಡಂತಹ ಚಿನ್ನ, ಇದಕ್ಕೆಲ್ಲ ಪ್ರಾಪರ್ ಆದಂತಹ ಒಂದು ಡಾಕ್ಯುಮೆಂಟ್ಸ್ ಮತ್ತೆ ಇನ್ಕಮ್ ಟ್ಯಾಕ್ಸ್ ಅನ್ನ ಕೂಡ ಕಟ್ಟಿರೋದಿಲ್ಲ. ಮತ್ತೆ ಇಲ್ಲಿ ಪ್ರಮುಖವಾಗಿ ಆಕೆಯ ಮನೆಯಲ್ಲಿ 2.67 ಕೋಟಿ ಲಿಕ್ವಿಡ್ ಕ್ಯಾಶ್ ಏನ್ ಸಿಕ್ಕಿರುತ್ತೆ. ಇದಕ್ಕೆ ಯಾವ್ದಾದ್ರು ಒಂದು ಆಕೆಯ ಆದಾಯದ ಮೂಲಗಳಿದೆಯಾ, ಯಾವ್ದಾದ್ರು ಬಿಸ್ನೆಸ್ ಮಾಡ್ತಿದ್ಲ ಏನು ಅನ್ನೋದ್ರ ಬಗ್ಗೆ ಸಹಜವಾಗಿ ಒಂದು ಮಾಹಿತಿಯನ್ನ ಕೇಳಿರುವಂತದ್ದು. ಇವಾಗ ಆಲ್ರೆಡಿ ಈ ಒಂದು ಪ್ರಕರಣದಲ್ಲಿ DRI ಇನ್ವೆಸ್ಟಿಗೇಷನ್ ಮಾಡ್ತಾ ಇದೆ, CBI ಇನ್ವೆಸ್ಟಿಗೇಷನ್ ಮಾಡಿ ರೈಡ್ ಕೂಡ ಮಾಡಿರುವಂತದ್ದು, ಮತ್ತೆ CID ಕೂಡ ಪ್ರೋಟೋಕಾಲ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇನ್ವೆಸ್ಟಿಗೇಷನ್ ಅನ್ನ ಮಾಡ್ತಿರುವಂತದ್ದು. ಮತ್ತೆ IAS ಅಧಿಕಾರಿಗಳ ಒಂದು ಟೀಮ್ ಮತ್ತೊಂದು ಒಂದು ಪ್ರಕರಣ, ಇದೇ ಪ್ರಕರಣದಲ್ಲಿ ಪ್ರೋಟೋಕಾಲ್ ವಿಚಾರವಾಗಿ ಇನ್ನೊಂದು ಕೇಸಲ್ಲಿ ಇನ್ವೆಸ್ಟಿಗೇಷನ್ ಅನ್ನ ಮಾಡ್ತಿರುವಂತದ್ದು. ಇದೀಗ ಇಷ್ಟೆಲ್ಲ ಕೇಸ್ಗಳ ನಡುವೆ ನಟಿ ರನ್ಯಾ ರಾವ್ಗೆ ಐಟಿ ಸಂಕಷ್ಟ ಎದುರಾಗಿದೆ. ಸಹಜವಾಗಿ ಮಾಹಿತಿನ ಐಟಿ ಅಧಿಕಾರಿಗಳು DRI ಬಳಿ ಕೇಳಿರುವಂತದ್ದು. ಆ ಒಂದು ಕ್ಯಾಶ್ ಏನ್ ಪತ್ತೆ ಆಗಿತ್ತು ಅದಕ್ಕೆ ಯಾವ್ದಾದ್ರು ಡಾಕ್ಯುಮೆಂಟ್ಸ್ ಏನಾದ್ರು ಆಕೆ ಕೊಟ್ಟಿದ್ಲಾ, ಆದಾಯದ ಮೂಲವನ್ನ ಏನಾದ್ರು ತೋರಿಸಿದ್ಲ, ಅಥವಾ ಆಕೆಯ ಮನೆಯಲ್ಲಿ ಪತ್ತೆಯಾದಂತಹ ಚಿನ್ನ ಮತ್ತೆ ಏರ್ಪೋರ್ಟ್ ನಿಂದ ಆಕೆ ತಂದಂತಹ ಚಿನ್ನ ಯಾವುದಕ್ಕಾದ್ರೂ ಪ್ರಾಪರ್ ಆದಂತಹ ಒಂದು ಕಾಪಿಗಳಿದೆಯಾ, ಅದಕ್ಕೆ ಯಾವ್ದಾದ್ರು ದಾಖಲೆಗಳಿದೆಯಾ ಏನು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕೊಡಿ ಅಂತ ಅಂದ್ಬಿಟ್ಟು DRI ಅಧಿಕಾರಿಗಳಿಗೆ ಕೇಳಿರುವಂತದ್ದು. ಸಹಜವಾಗಿ ಮುಂದಿನ ದಿನಗಳಲ್ಲಿ ಐಟಿ ಅಧಿಕಾರಿಗಳು ಈ ಒಂದು ಪ್ರಕರಣವನ್ನ ಗಂಭೀರವಾಗಿ ತೆಗೆದುಕೊಂಡು ಕೇಸನ್ನ ಮಾಡಿಕೊಂಡು ಇನ್ವೆಸ್ಟಿಗೇಷನ್ ಅನ್ನು ಕೂಡ ಅವರು ಕೂಡ ಮಾಡುವಂತದ್ದು. ಮಧುಕರ್. ಎಸ್, ಥ್ಯಾಂಕ್ ಯು ಚೇತನ್ ತಮ್ಮೆಲ್ಲ ಮಾಹಿತಿಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.